ಎಲ್ಲರಿಗೂ ನಮಸ್ಕಾರ. ಬಾಯ್ಸ್ ರೆಸಿಪೀಸ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾವು ರೆಡ್ ಚಿಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್‌ನಲ್ಲಿ ಒಂದು 10 ರಿಂದ 15 ಒಣಮೆಣಸಿನಕಾಯಿ ತಗೊಳ್ಳೋಣ. ಒಂದು ಚಿಕ್ಕ ಹುಣಸೆ ಹಣ್ಣು ತಗೊಳ್ಳೋಣ. ಮತ್ತೆ ಒಂದು 6 ರಿಂದ 7 ಬೆಳ್ಳುಳ್ಳಿ ತಗೊಳ್ಳೋಣ. ಮತ್ತೆ ಒಂದು 10 ರಿಂದ 15 ಚಿಕ್ಕ ಈರುಳ್ಳಿ ತಗೊಳ್ಳೋಣ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತೆ ಇದನ್ನೆಲ್ಲ ನಾವು ಮಿಕ್ಸಿದಲ್ಲಿ ರುಬ್ಕೊಳ್ಳೋಣ. ನೋಡಿ ಈಗ ತುಂಬ ನುಣ್ಣಗೆ ನುಬ್ಕೊಳ್ದಿರ ಸ್ವಲ್ಪ ಚಟ್ನಿ ಸ್ಟೈಲಲ್ಲೇ ರುಬ್ಕೊಳ್ಳೋಣ. ನೋಡಿ ಇವಾಗ ನಾವು ಇದಕ್ಕೆ ರುಬ್ಕೊಂಡಿದ್ದೀವಿ. ತುಂಬ ಕೆಂಪಗೆ ತುಂಬ ಖಾರವಾಗಿರುತ್ತಿದು. ನಾವಿವಾಗ ಇದು ರುಬ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲು ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಈಗ ಚೂರು ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಈಗ ನಾವು ರುಬ್ಕೊಂಡಿರೋ ಆ ಚಟ್ನಿನ ಒಗ್ಗರಣೆಗೆ ಹಾಕೋಣ. ನೋಡಿ ಇವಾಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀರಿ. ಇದನ್ನು ಹಸಿ ಸ್ಮೆಲ್ಲು ಹೋಗೋವರೆಗೂ ನಾವು ಚೂರು ಲೋ ಫ್ಲೇಮಲ್ಲೇ ಇಟ್ಟು ನಾವು ಆ ಒಗ್ಗರಣೆ ಜೊತೆಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ರಿಂದ 5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಆ ಒಗ್ಗರಣೆ ಹಿಡಿದು ಆವಾಗಲೇ ತುಂಬ ಟೇಸ್ಟ್ ಕೊಡೋದು ನಮಗೆ. ನೋಡಿ ಇವಾಗ ಚೆನ್ನಾಗಿ ಒಗ್ಗರಣೆ ಹಿಡಿದಿದೆ. ಇದು ತುಂಬ ಖಾರವಾಗಿರುತ್ತೆ. ಗುಂಟೂರು ಮೆಣಸಿನ್ಕಾಯಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ವೈಟ್ ರೈಸ್‌ಗೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ.